ಚಿನ್ನ ಬೆಳ್ಳಿ ದುಡ್ಡು ಅಂಗಡಿ ಮನೆಗಳತನ ಮಾಡೋ ಕಳ್ಳರನ್ನ ನೀವು ನೋಡಿರ್ತೀರಾ. ಆದರೆ ಈಗ ತೋರಿಸುವಂತ ಕಳ್ಳ ಫುಲ್ ಡಿಫರೆಂಟ್. ಆತ ಯಾವುದೇ ಮನೆಗೆ ಕಣ್ಣನ್ನು ಹಾಕ್ತಾ ಇರಲಿಲ್ಲ, ಬೀಗನೂ ಮುರಿತಾ ಇರಲಿಲ್ಲ. ಆತನದ್ದು ಏನಿದ್ರು ಕುಳಿತಲ್ಲೇ ಡೀಲಿಂಗ್. ಒಂದಕ್ಕಿಂತ ಒಂದು ಬ್ರಾಂಡೆಡ್, ಒಂದಕ್ಕಿಂತ ಒಂದು ಸೂಪರ್. ನೋಡುವಾಗ್ಲೇ ಖುಷಿಯಾಗುತ್ತೆ. ಆದ್ರೆ ಇವೆಲ್ಲ ಮಾರಾಟಕ್ಕಿಟ್ಟಿದ್ದಲ್ಲ. ಬದಲಾಗಿ ಇಲ್ಲಿ ಪಕ್ಕದಲ್ಲಿ ಬೆಚ್ಚು ಮೋರೆ ಹಾಕೊಂಡು ಕೂತಿದ್ದಾನಲ್ವಾ, ಅವನೇ ಕದ್ದ ಕ್ಯಾಮರಾಗಳು. ಕ್ಯಾಮರಾ ಬಾಡಿಗೆಗೆ ಪಡೆದು ವಂಚಿಸುತ್ತಿದ್ದ ಖತರ್ನಾಕ್. ಬಾಡಿಗೆ ಪಡೆದ ಕ್ಯಾಮರಾಗಳೇ OLX ನಲ್ಲಿ ಸೇಲ್. ಅಂದಹಾಗೆ ಈ ಕಿಲಾಡಿ ಕಳ್ಳನ ಹೆಸರು ಅಶ್ವಕ್ ಖಾನ್. ವಿಜಯನಗರದ ನಿವಾಸಿ. ಮೈ ಬಗ್ಗಿಸಿ ದುಡಿಯದೆ ಸಲೀಸಾಗಿ ಹಣ ಮಾಡೋ ಆಸೆಗೆ ಬಿದ್ದವನು ಆರಿಸಿಕೊಂಡಿದ್ದು ಕ್ಯಾಮರಾಗಳನ್ನ ಬಾಡಿಗೆ ಪಡೆದು ವಂಚಿಸೋ ಬಿಸ್ನೆಸ್. ಇವನು ಮೊದಲು ಜಸ್ಟ್ ಡಯಲ್ ನ ಮೂಲಕ ಆನ್ಲೈನ್ ನಲ್ಲಿ ಕ್ಯಾಮರಾಗಳನ್ನ ಬಾಡಿಗೆ ನೀಡೋ ಸ್ಟುಡಿಯೋದವರ ನಂಬರ್ ಪಡೆದಿದ್ದ. ನಂತರ ನಕಲಿ ಅಡ್ರೆಸ್ ಪ್ರೂಫ್ ನೀಡಿ ಕ್ಯಾಮರಾಗಳನ್ನ ಬಾಡಿಗೆ ಪಡೆದಿದ್ದವನು ಅದನ್ನ ಹಿಂದಿರುಗಿಸದೆ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗ್ತಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಸುಮಾರು 33 ಲಕ್ಷ ಬೆಲೆ ಬಾಳುವ 9 ಕ್ಯಾಮರಾಗಳನ್ನ ವಶಪಡಿಸಿಕೊಂಡಿದ್ದಾರೆ. 4 ಡೇಸ್ ಅಂತ ತಗೊಂಡಿದ್ರು. ಆಮೇಲೆ 27th ನೈಟ್ ಫೋನ್ ಮಾಡಿ 29th ಇನ್ನೊಂದು ಕ್ಯಾಮ್ರಾ ಬೇಕಂತ ಹೇಳಿದ್ರು. ಸೊ ಆವಾಗ ಅದನ್ನು ಒಂದು ಕ್ಯಾನನ್ 5D Mark IV, ಒಂದು 24-105, ಆಮೇಲೆ 7200. ಸೊ 3 ಲೆನ್ಸ್ ಕೊಟ್ಟೆ. ಸೊ 31st ನೈಟ್ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ 31st ನೈಟ್ ಲೇಟ್ ಗೀಟ್ ಆಗಿರ್ಬೋದು ಅಂತ ಫಸ್ಟಿಗೆ ಫೋನ್ ಮಾಡಿದೆ. ಸೊ ಬರ್ತಾ ಇದ್ದೀನಿ, ಆನ್ ದ ವೇ ಇನ್ನೊಂದು 15 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ರು. ಸೊ ಆನ್ ದ ವೇ ವೆಯ್ಟ್ ಮಾಡಿ ಒಂದು 9:30 ಆಯಿತು, 10 ಆಯಿತು. ಆಮೇಲೆ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ರು. ಬೆಲೆ ಬಾಳುವ ಕ್ಯಾಮರಾಗಳನ್ನ ಬಾಡಿಗೆ ಪಡೆದಿದ್ದ ಆರೋಪಿ ಅವುಗಳನ್ನ ಅರ್ಧ ಬೆಲೆಗೆ OLX ನಲ್ಲಿ ಮಾರಾಟ ಮಾಡಿ ಹಣ ಮಾಡ್ತಿದ್ದ. ದ್ವಿತೀಯ PUC ಫೇಲ್ ಆಗಿದ್ದ ಇವನು ಯಾವುದೇ ಕೆಲಸ ಕಾರ್ಯ ಮಾಡದೆ ಜೂಜಿಗೆ ದಾಸನಾಗಿದ್ದ. ಈ ವಂಚನೆಯ ದುಡ್ಡಿನಿಂದಲೇ ಬೆಂಗಳೂರಿನಿಂದ ಮುಂಬೈಗೆ ವಿಮಾನದಲ್ಲಿ ಹೋಗಿ ಜೂಜಾಡಿ ಮೋಜು ಮಸ್ತಿ ಮಾಡ್ತಿದ್ದಂತೆ. ಮೋಹನ್ ಎಂಬುವರು ಕ್ಯಾಮೆರಾ ವಂಚನೆಯಾಗಿರುವ ಬಗ್ಗೆ ದೂರು ನೀಡಿದ್ದರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಹೈಕೋರ್ಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯ ಆರೋಪಿ ಬಳಿ ಇದ್ದ ಕ್ಯಾಮೆರಾಗಳನ್ನು ವಶಕ್ಕೆ ಪಡೆಯಲಾಗಿದ್ದು ತನಿಖೆ ಮುಂದುವರೆದಿದೆ. ಸದ್ಯ ಬಂಧಿತ ಆರೋಪಿ ವಿರುದ್ಧ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಬಾಡಿಗೆ ಹಣದ ಆಸೆಗೆ ಬಿದ್ದು ಕಂಡವರಿಗೆ ಕ್ಯಾಮೆರಾ ನೀಡುವ ಮುನ್ನ ಹುಷಾರಾಗಿರಿ. ಜೊತೆಗೆ ಕಡಿಮೆ ಬೆಲೆಗೆ ಕ್ಯಾಮೆರಾ ಸಿಗುತ್ತೆ ಅಂತ ಕಂಡಲ್ಲಿ ಖರೀದಿಸುವಾಗಲೂ ಜಾಗರೂಕತೆಯಿಂದ ಇರಿ. ಜಗದೀಶ್, TV9 ಬೆಂಗಳೂರು.